ಶ್ರೀ ರಾಘವೇಂದ್ರ ಸ್ವಾಮಿಯವರ ಅದ್ಭುತ ಕತೆ. ಒಮ್ಮೆ ಶ್ರೀ ರಾಘವೇಂದ್ರ ಸ್ವಾಮಿಯವರು ತಮ್ಮ ಶಿಷ್ಯರೊಂದಿಗೆ ಪ್ರಯಾಣ ಮಾಡುತ್ತಿದ್ದರು. ದಾರಿಯಲ್ಲಿ ಒಬ್ಬ ಬಡ ರೈತನು ಅವರನ್ನು ಭೇಟಿಯಾದನು. ಆ ರೈತನಿಗೆ ತನ್ನ ಹೊಲದಲ್ಲಿ ಬೆಳೆ ಬೆಳೆಯುತ್ತಿಲ್ಲ ಎಂಬ ದೊಡ್ಡ ಚಿಂತೆ ಇತ್ತು. ಸ್ವಾಮಿಯವರ ಬಳಿ ಬಂದು ಕಣ್ಣೀರಿನಿಂದ ತನ್ನ ಕಷ್ಟವನ್ನು ಹೇಳಿಕೊಂಡನು. ಸ್ವಾಮಿಯವರು ಅವನನ್ನು ಸಮಾಧಾನಪಡಿಸಿ, ಭಯಪಡಬೇಡ, ಭಕ್ತಿಯಿಂದ ದೇವರನ್ನು ನೆನೆದು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಒಳ್ಳೆಯ ದಿನ ಬರುತ್ತದೆ ಎಂದು ಆಶೀರ್ವಾದಿಸಿದರು. ರೈತನು ಗುರುಗಳ ಮಾತನ್ನು ನಂಬಿ ಪ್ರತಿದಿನ ಶ್ರಮಪಟ್ಟು ಹೊಲವನ್ನು ನೋಡಿಕೊಳ್ಳುತ್ತಿದ್ದನು. ಕೆಲವೇ ದಿನಗಳಲ್ಲಿ ಉತ್ತಮ ಮಳೆ ಬಂದು ಅವನ ಹೊಲದಲ್ಲಿ ಅದ್ಭುತವಾಗಿ ಉತ್ತಮ ಬೆಳೆ ಬಂದಿತು. ರೈತನು ಸಂತೋಷದಿಂದ ಸ್ವಾಮಿಯವರ ಬಳಿಗೆ ಬಂದು, ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನವೇ ಬದಲಾಯಿತು ಎಂದು ನಮಸ್ಕರಿಸಿದನು. ಸ್ವಾಮಿಯವರು ನಗುತ್ತಾ ಹೇಳಿದರು, ಗುರುವಿನ ಆಶೀರ್ವಾದದ ಜೊತೆಗೆ ನಿನ್ನ ನಂಬಿಕೆ ಮತ್ತು ಪರಿಶ್ರಮವು ಸೇರಬೇಕು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.